ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕರ್ನಾಟಕ TETಯಲ್ಲಿ ಪೇಪರ್ 1ನಲ್ಲಿ ಬರುವಂತಹ ಮ್ಯಾಥಮೆಟಿಕ್ಸ್ನಲ್ಲಿ ಆಲ್ಜಿಬ್ರಾ ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಇಂಟ್ರೊಡಕ್ಷನ್ ಟು ವೇರಿಯೇಬಲ್ಸ್ ಆ್ಯಂಡ್ ಬೇಸಿಕ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಈ ಟಾಪಿಕ್ ಪೇಪರ್ 1ನಲ್ಲಿ ಬರ್ತದೆ. ಇದರ ಬಗ್ಗೆ ನಾವು ಈ ಕ್ಲಾಸಲ್ಲಿ ನೋಡ್ತಾ ಹೋಗುವ. ಸೊ ಈ ವೇರಿಯೇಬಲ್ಸ್ ಮತ್ತು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದರೆ ಅದಕ್ಕಿಂತ ಮೊದಲು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕೆಲವೊಂದು ಟರ್ಮ್ಸ್ ಇದರಲ್ಲಿ ಬರ್ತದೆ. ಸೊ ಒನ್ ಬೈ ಒನ್ ಇದನ್ನು ನೋಡ್ತಾ ಹೋಗುವ. ಫಸ್ಟ್ ಒನ್ ಏನಂತ ಹೇಳಿದರೆ ಕಾನ್ಸ್ಟೆಂಟ್ಸ್. ಸೊ ಕಾನ್ಸ್ಟೆಂಟ್ಸ್ ಹೇಳಿದರೆ ಕನ್ನಡದಲ್ಲಿ ಸ್ಥಿರಾಂಕ ಅಂತ ಹೇಳ್ತೇವೆ. ಈ ಕ್ವಾಂಟಿಟಿ ಆರ್ ಪ್ಯಾರಾಮೀಟರ್ ದಟ್ ಡಸ್ ನಾಟ್ ಚೇಂಜ್ ಇಟ್ಸ್ ವ್ಯಾಲ್ಯೂ. ಅಂದರೆ ಒಂದು ಪ್ಯಾರಾಮೀಟರ್ ಅದರ ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, 5, 3, 0, 25 ಈ ಥರ ನಂಬರ್ಸ್ಗಳನ್ನೆಲ್ಲ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೇವೆ, ಸ್ಥಿರಾಂಕ. ಯಾಕೆ ಹೇಳಿದರೆ ಅದರ ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 5 ಅದು ಅದರ ಎಕ್ಸಾಕ್ಟ್ ವ್ಯಾಲ್ಯೂ. ಅದು 5 ಟೇಬಲ್ ಇರ್ಬೋದು, 5 ಪೆನ್, 5 ಚೇರ್ ಏನೇ ಆಗಿರ್ಬೋದು, ಅದು 5 ಅಂತ ಹೇಳಿದರೆ 5 ಆಗಿರ್ತದೆ. ಹಾಗೆ ಬೇರೆ ಬೇರೆ ನಂಬರ್ಸ್ ಇದನ್ನೆಲ್ಲ ಕಾನ್ಸ್ಟೆಂಟ್ಸ್ ಕರಿತೇವೆ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ವೇರಿಯೇಬಲ್ಸನ್ನು ಕನ್ನಡದಲ್ಲಿ ಚರಾಕ್ಷರ ಅಂತ ಹೇಳಿ ಕರಿತೇವೆ. ವೇರಿಯೇಬಲ್ಸ್ ಆರ್ ಸಿಂಬಲ್ಸ್, ಟಿಪಿಕಲಿ ಲೆಟರ್ಸ್ ದಟ್ ರೆಪ್ರೆಸೆಂಟ್ ಅನ್ನೋನ್ ಆರ್ ಚೇಂಜಿಂಗ್ ಕ್ವಾಂಟಿಟೀಸ್ ಇನ್ ಈಕ್ವೇಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಈಕ್ವೇಷನ್ ಅಂದರೆ ಸಮೀಕರಣ ಆಗಿರ್ಬೋದು, ಎಕ್ಸ್ಪ್ರೆಷನ್ ಅಂದರೆ ಬೀಜೋಕ್ತಿಗಳು, ಬಹುಪದೋಕ್ತಿಗಳು ಅಂತ ಹೇಳ್ತೇವೆ ನಾವು. ಇದರಲ್ಲಿ ವೇರಿಯೇಬಲ್ಸ್ ಅಂತ ಬರ್ತದೆ, ಅಂದರೆ ಕನ್ನಡದಲ್ಲಿ ಚರಾಕ್ಷರ. ಇದರ ಅರ್ಥ ಏನು ಹೇಳಿದರೆ ಅವ್ಯಕ್ತ ಪದ ಹೇಳ್ತೇವೆ, ಅಂದರೆ ಅನ್ನೋನ್ ಕ್ವಾಂಟಿಟಿ ಅಥವಾ ಚೇಂಜಿಂಗ್ ಕ್ವಾಂಟಿಟಿ ಹೇಳ್ತೇವೆ. ಅಂದರೆ ಇದಕ್ಕೆ ನಿರ್ದಿಷ್ಟ ವ್ಯಾಲ್ಯೂ ಅಂತ ಇರೋದಿಲ್ಲ, ಕಾನ್ಸ್ಟೆಂಟ್ಗಳ ಥರ ಒಂದು ನಿರ್ದಿಷ್ಟ ವ್ಯಾಲ್ಯೂ ಇರುವುದಿಲ್ಲ. ವೇರಿಯೇಬಲ್ಸ್ ಆರ್ ಸಿಂಬಲ್ಸ್, ಟಿಪಿಕಲಿ ಲೆಟರ್ಸ್ ದಟ್ ರೆಪ್ರೆಸೆಂಟ್ ಅನ್ನೋನ್ ಆರ್ ಚೇಂಜಿಂಗ್ ಕ್ವಾಂಟಿಟೀಸ್. ಅದರ ವ್ಯಾಲ್ಯೂ ಯಾವತ್ತೂ ಚೇಂಜ್ ಆಗಿರ್ತದೆ, ಅಂದರೆ ಚೇಂಜ್ ಆಗ್ತಾ ಇರ್ತದೆ, ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತದೆ. ಬೇರೆ ಬೇರೆ ಈಕ್ವೇಷನ್ ಅಥವಾ ಎಕ್ಸ್ಪ್ರೆಷನಲ್ಲಿ ಬೇರೆ ಬೇರೆ ವ್ಯಾಲ್ಯೂ ಇರ್ತದೆ. ಮತ್ತು ಅದನ್ನು ನಾವು ಇಂಗ್ಲೀಷ್ ಆಲ್ಫಾಬೆಟ್ನ ಯಾವುದಾದ್ರೂ ಒಂದು ಲೆಟರ್ಸ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ 2x + 5. ಎಕ್ಸ್ ಅಂತ ಹೇಳೋದು ವೇರಿಯೇಬಲ್. ನೆಕ್ಸ್ಟ್ 6y, ಇದರಲ್ಲಿ y ಅಂತ ಹೇಳೋದು ವೇರಿಯೇಬಲ್. ನೆಕ್ಸ್ಟ್ 3m - 10, ಇದರಲ್ಲಿ m ಅಂತ ಹೇಳೋದು. ಇದೆಲ್ಲ ಆಲ್ಫಾಬೆಟ್ಗಳು ನೋಡಿ, ಸ್ಮಾಲ್ ಲೆಟರಲ್ಲಿ ರಿಪ್ರೆಸೆಂಟ್ ಮಾಡ್ತೇವೆ. ಇದೆಲ್ಲ ವೇರಿಯೇಬಲ್ಸ್. ಅದು ಹೇಗೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೆಳಗೆ ಕೊಟ್ಟಿದ್ದೇನೆ. ಫಸ್ಟ್ ಎಕ್ಸಾಂಪಲ್ ನೋಡಿ, x + 1 = 5. ಇದೊಂದು ಎಕ್ಸ್ಪ್ರೆಷನ್, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಇದರಲ್ಲಿ ಆಲ್ಜಿಬ್ರಿಕ್ ಈಕ್ವೇಷನ್ ಆಗ್ತದೆ. ಈ ಈಕ್ವೇಷನ್ ನೋಡಿ, ಈ ಈಕ್ವೇಷನಲ್ಲಿ ಎಕ್ಸ್ಗೆ ಯಾವ ವ್ಯಾಲ್ಯೂ ಕೊಟ್ಟರೆ ಆ ಈಕ್ವೇಷನ್ ಕರೆಕ್ಟ್ ಆಗ್ತದೆ. ಎಕ್ಸಿಗೆ x = 4 ಹೌದಲ್ವಾ. x = 4 ಆದರೆ 4 + 1 = 5. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ, x - 7 = 10. ಈ ಸಮೀಕರಣ ಅಥವಾ ಈಕ್ವೇಷನ್ ಅಂತ ಹೇಳುವಂಥದ್ದು ಸರಿ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದರೆ ಎಕ್ಸ್ಗೆ ಯಾವ ವ್ಯಾಲ್ಯೂ ಹಾಕಬೇಕು? x = 17 ಅಲ್ವಾ. ಅಂದರೆ 17 - 7 = 10 ಆಗ್ತದೆ. ಸೊ ಈ ಎರಡು ಈಕ್ವೇಷನ್ ನೋಡಿ, ಒಂದು ಫಸ್ಟ್ ಈಕ್ವೇಷನಲ್ಲಿ ನಮಗೆ x = 4 ಬಂತು, ಸೆಕೆಂಡ್ ಈಕ್ವೇಷನಲ್ಲಿ x = 17 ಬಂತು. ಸೊ ಇದನ್ನು ನೋಡೋ ಗೊತ್ತಾಗ್ತದೆ ನಿಮಗೆ, ಎಕ್ಸಿಗೆ ಬೇರೆ ಬೇರೆ ವ್ಯಾಲ್ಯೂಗಳನ್ನು ನಾವು ತೊಗೊಳ್ಬೋದು. ಇದು ಫಾರ್ ಎಕ್ಸಾಂಪಲ್ x ಅಂತ ತೊಗೊಂಡದ್ದು ನಾನು. ಒಂದರಲ್ಲಿ x = 4 ಬಂತು, ಇನ್ನೊಂದರಲ್ಲಿ x = 17 ಬಂತು. ಇನ್ನೊಂದು ಬೇರೆ ನಾವು ಸಮೀಕರಣ ತೊಗೊಂಡ್ರೆ x = ಬೇರೆ ವ್ಯಾಲ್ಯೂ ಬರ್ತದೆ. ಅದರ ಅರ್ಥ ಎಕ್ಸಿಗೊಂದು ನಿರ್ದಿಷ್ಟ ವ್ಯಾಲ್ಯೂ ಅಂತ ಹೇಳಿ ಇಲ್ಲ, ಅದರ ವ್ಯಾಲ್ಯೂಸ್ ಚೇಂಜ್ ಆಗ್ತದೆ. ಇದಕ್ಕೆ ನಾವು ವೇರಿಯೇಬಲ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ ಟರ್ಮ್ ಅಂತ ಹೇಳಿದರೆ ಕನ್ನಡದಲ್ಲಿ ಪದ ಅಂತ ಹೇಳ್ತೇವೆ. ಒಂದು ಆಲ್ಜಿಬ್ರಿಕ್ ಎಕ್ವೇಷನಲ್ಲಿ ಬೇರೆ ಬೇರೆ ಪದಗಳಿರ್ತದೆ. ಆ ಪದಗಳಿಗೆ ಅನುಸಾರವಾಗಿ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತೇವೆ. ಇಲ್ಲಿ ನೋಡಿ, ಎ ಟರ್ಮ್ ಇಸ್ ಎ ಪಾರ್ಟ್ ಆಫ್ ಆ್ಯನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಸೆಪರೇಟೆಡ್ ಬೈ ಎ ಪ್ಲಸ್ ಆರ್ ಮೈನಸ್ ಸೈನ್. ಅಂದರೆ ಟರ್ಮ್ ಅಥವಾ ಪದ ಅಂತ ಹೇಳಿ ನಾವು ಹೇಗೆ ಹೇಳ್ತೇವೆ ಅಂತ ಹೇಳಿದರೆ, ಅದು ಯಾವುದರಿಂದ ಸಪ್ರೇಟ್ ಆಗಿರಬೇಕು, ಪ್ಲಸ್ ಅಥವಾ ಮೈನಸ್ ಸೈನಿಂದ ಸಪ್ರೇಟ್ ಆಗಿದ್ದರೆ ಅದಕ್ಕೆ ನಾವು ಟರ್ಮ್ ಅಥವಾ ಪದ ಅಂತ ಹೇಳಿ ಕರಿತೇವೆ. ಆ ಪದಗಳಿಗೆ ಅನುಗುಣವಾಗಿ ನಾವು
ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನನ್ನು 3 ವಿಧವಾಗಿ ವಿಂಗಡಿಸ್ತೇವೆ. ಅದೇನಂತ ಹೇಳಿದರೆ ಮೊನೋಮಿಯಲ್ ಎಕ್ಸ್ಪ್ರೆಷನ್, ಬೈನೋಮಿಯಲ್ ಎಕ್ಸ್ಪ್ರೆಷನ್ ಹಾಗೆ ಟ್ರೈನೋಮಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳಿ. ಮೊನೋಮಿಯಲ್ ಹೇಳಿದರೆ 1 ಟರ್ಮ್ ಇರಬೇಕು, ಬೈನೋಮಿಯಲ್ ಅಂತ ಹೇಳಿದರೆ 2 ಟರ್ಮ್ ಇರಬೇಕು, ಟ್ರೈನೋಮಿಯಲ್ ಅಂತ ಹೇಳಿದರೆ 3 ಟರ್ಮ್ ಇರಬೇಕು. ಇಲ್ಲಿ ಎಕ್ಸಾಂಪಲ್ ಕೊಡ್ತೇನೆ ನಾನು, ಟರ್ಮ್ ಹೇಗೆ ನಾವು ಕಂಡುಹಿಡಿತೇವೆ ಅಂತ ಹೇಳಿ. ನೋಡಿ, ಫಸ್ಟ್ ಒನ್ 5y + 8 ಅಂತ ಇದೆಯಲ್ವಾ. ಇದರಲ್ಲಿ 5y ಅಂತ ಹೇಳೋದು ಒಂದು ಟರ್ಮ್, 8 ಅಂತ ಹೇಳೋದು ಒಂದು ಟರ್ಮ್. ಇದು ಹೇಗೆ ಗೊತ್ತಾಗ್ತದೆ ನಮಗೆ? ಇದರ ಮಧ್ಯದಲ್ಲಿ ಪ್ಲಸ್ ಸೈನ್ ಇದೆ. ಆ ಪ್ಲಸ್ ಸೈನಿಂದ 2 ಟರ್ಮ್ಗಳು ನಮಗೆ ಸೆಪ್ರೇಟಾಗಿ ಸಿಗ್ತದೆ. ಸೆಕೆಂಡ್ ಒನ್ ನೋಡಿ, ಇಲ್ಲಿ x ಅಂತ ಇದೆ, ಇದು ಒಂದು ಟರ್ಮ್, ಆ್ಯಂಡ್ y ಅಂತ ಹೇಳೋದು ಇನ್ನೊಂದು ಟರ್ಮ್. ಯಾಕೆ? ಅದರ ಮಧ್ಯದಲ್ಲಿ ಮೈನಸ್ ಅಂತ ಹೇಳುವ ಒಂದು ಸೈನ್ ಇದೆ. ಅದೇ ಥರ 5x - 3y + 10, ಇದರಲ್ಲಿ ಎಷ್ಟು ಟರ್ಮ್ ನಮಗೆ ಸಿಗ್ಬೋದು? ಎಸ್, ಇದರಲ್ಲಿ ನಮಗೆ ಟೋಟಲ್ 3 ಟರ್ಮ್ ಸಿಗ್ತದೆ. ಹೇಗೆ ನೋಡಿ, 5x ಅಂತ ಹೇಳೋದು ಒಂದು ಟರ್ಮ್, 3y ಅಂತ ಹೇಳೋದು ಒಂದು ಟರ್ಮ್, ಇನ್ನೊಂದು 10. ಇದು 3 ಕೂಡ ನಮಗೆ ಮೈನಸ್ ಮತ್ತು ಪ್ಲಸ್ಸಿಂದ ಸಪ್ರೇಟಾಗಿದೆ. ಓಕೆ, ಪಿ ಅಂತ ಹೇಳೋದು ಇಲ್ಲಿ ನೋಡಿ, ಯಾವುದೇ ಪ್ಲಸ್ ಮತ್ತು ಮೈನಸ್ ಸೈನ್ ಇಲ್ಲ. ಇದರಲ್ಲಿ ಇದನ್ನು ನಾವು ಮೊನೋಮಿಯಲ್ ಅಂತ ಹೇಳಿ ಕರಿತೇವೆ, 1 ಟರ್ಮ್. ಇದು ಎನ್ ಅಂತ ಹೇಳೋದು 1 ಟರ್ಮ್. ಇದು ಮೊನೋಮಿಯಲ್ಗೆ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ನೋಡಿ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಗೆ ನಾನು ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇಸ್ ಎ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ಸ್, ವೇರಿಯೇಬಲ್ಸ್ ಆ್ಯಂಡ್ ಆಪರೇಷನ್ಸ್. ಸೊ ಅಟ್ ಲಾಸ್ಟ್ ನಾನು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಹೇಳಿದ್ರೇನು? ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ಸ್ ನಮಗೆ ಈಗಾಗಲೇ ಗೊತ್ತಿದೆ, ಸ್ಥಿರಾಂಕ ಅಂತ ಹೇಳ್ತೇವೆ. ನೆಕ್ಸ್ಟ್ ವೇರಿಯೇಬಲ್ಸ್, ಚರಾಕ್ಷರ ಅಂತ ಹೇಳ್ತೇವೆ. ಆ್ಯಂಡ್ ಆಪರೇಷನ್ ನಮಗೆ ಗೊತ್ತಿದೆ, ಮ್ಯಾಥ್ಸಲ್ಲಿ ಬರುವಂಥದ್ದು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇದಿಷ್ಟನ್ನು ಒಳಗೊಂಡಿರುವಂತಹ ಮತ್ತು ಕಾನ್ಸ್ಟೆಂಟ್ ವೇರಿಯೇಬಲ್ಸ್ಗಳನ್ನು ಹೊಂದಿದರೆ ಅದನ್ನು ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಥವಾ ಬೀಜೋಕ್ತಿಗಳು ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ ಈಗಾಗಲೇ ಕೊಟ್ಟಂತಹ ಹಾಗೆ 4y - 6, ಇಲ್ಲಿ ನೋಡಿ ನಮಗೆ 4y, ಇದರಲ್ಲಿ y ಅಂತ ಹೇಳೋದು ಏನು ಸಿಗ್ತದೆ ನಮಗೆ? ವೇರಿಯೇಬಲ್ ಆಗಿ ಸಿಗ್ತದೆ. 6 ಅಂತ ಹೇಳುವಂಥದ್ದು ಏನು? ಸ್ಥಿರಾಂಕ ಅಥವಾ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ. ಅದೇ ರೀತಿ 4 ಅಂತ ಹೇಳೋದು ನಾವು ಅದನ್ನು ಕೊಯಿಫಿಷಿಯೆಂಟ್ ಅಂತ ಹೇಳ್ತೇವೆ, ವೈನ ಕೊಯಿಫಿಷಿಯೆಂಟ್ 4. ಅದೇ ರೀತಿ ಮೈನಸ್ ಸೈನ್, ಇದು ಯಾವುದು? ಸಬ್ಸ್ಟ್ರಾಕ್ಷನ್ ಆಪರೇಷನ್ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಸೆಕೆಂಡ್ ಒನ್ ನೋಡಿ, 5 + p. 5 ಅಂತ ಹೇಳೋದು ನಮಗೆ ಕಾನ್ಸ್ಟೆಂಟ್, p ಅಂತ ಹೇಳೋದು ಏನು? ವೇರಿಯೇಬಲ್. ಆ್ಯಂಡ್ ಎಡಿಷನ್ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, 3t + 2. 3t ಅಂತ ಹೇಳೋದು, ಇದರಲ್ಲಿ t ವೇರಿಯೇಬಲ್, ಹಾಗೆ 3 ಅಂತ ಹೇಳೋದು ಟಿಯ ಕೊಯಿಫಿಷಿಯೆಂಟ್, ಆ್ಯಂಡ್ 2 ಈಸ್ ಕಾನ್ಸ್ಟೆಂಟ್. ಓಕೆ, ಸೊ ಇಲ್ಲಿ ಯಾವ ಆಪ್ರೇಷನ್ ನಾವು ನೋಡ್ಬೋದು? ಎಡಿಷನ್. ಸೊ ಇದಿಷ್ಟು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡಿ, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಸೊ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನನ್ನು ಹೇಗೆ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡ್ಬೋದು ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಇದ್ದೇನೆ. ವಿ ಕ್ಯಾನ್ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಲೈಕ್ ಟರ್ಮ್ಸ್. ಅನ್ಲೈಕ್ ಟರ್ಮ್ಸ್ ಕ್ಯಾನಾಟ್ ಬಿ ಆ್ಯಡೆಡ್ ಆರ್ ಸಬ್ಸ್ಟ್ರಾಕ್ಟೆಡ್. ಸೊ ನಮಗಿಲ್ಲಿ ಲೈಕ್ ಟರ್ಮ್ಸ್ ಮತ್ತು ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿದರೆ ಏನಂತ ಗೊತ್ತಿರಬೇಕು. ಲೈಕ್ ಟರ್ಮ್ಸ್ ಅಂತ ಹೇಳಿದರೆ ಸಜಾತಿಯ ಪದಗಳು ಕನ್ನಡದಲ್ಲಿ. ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿದರೆ ವಿಜಾತಿಯ ಪದಗಳು. ಅಂದರೆ ನಾವು ಏನು ಚರಾಕ್ಷರ ಅಥವಾ ವೇರಿಯೇಬಲ್ ಅಂತ ಹೇಳ್ತೇವಲ್ವ, ಇದು ಒಂದೇ ರೀತಿ ಇದ್ದರೆ, ಸೇಮ್ ಆಗಿದ್ದರೆ ಅದನ್ನು ನಾವು ಲೈಕ್ ಟರ್ಮ್ಸ್, ಸಜಾತಿಯ ಪದ ಅಂತ ಹೇಳ್ತೇವೆ. ಅಂಥದ್ದನ್ನು ನಾವೇನು ಮಾಡ್ಬೋದು? ಎಡಿಷನ್, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು. ಅದೇ ರೀತಿ ಅನ್ಲೈಕ್ ಟರ್ಮ್ಸ್, ವಿಜಾತಿಯ ಪದಗಳು, ಅಂದರೆ ಬೇರೆ ಬೇರೆ ಚರಾಕ್ಷರಗಳನ್ನು ಹೊಂದಿದರೆ ಅಥವಾ ಅದರ ಘಾತಗಳು ಬೇರೆ ಬೇರೆ ಆಗಿದ್ದರೆ ಅದನ್ನು ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ತೇವೆ. ಅದನ್ನು ನಮಗೆ ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, 5y + 3y. ಸೊ ಇಲ್ಲಿ ನೋಡಿದರೆ ನಿಮಗೆ ಚರಾಕ್ಷರ ಯಾವುದಿದೆ? y ಇದೆ, ಹೌದಲ್ಲ? ಇದರ ಘಾತ ಅಥವಾ ಪವರ್ ಕೂಡ ಸೇಮ್ ಇರಬೇಕಾಗ್ತದೆ. ಇಂಥದ್ದನ್ನು ನಾವು ಸಜಾತಿಯ ಪದಗಳು ಅಂತ ಹೇಳ್ತೇವೆ. ಸೊ ಇದನ್ನು ನಮಗೆ ಆ್ಯಡ್ ಮಾಡ್ಬೋದು. 5y + 3y = 8y. ಸೆಕೆಂಡ್ ಒನ್ ನೋಡಿ, 10m - 5m. ಇಲ್ಲಿ ಕೂಡ ನಮಗೆ ಲೈಕ್ ಟರ್ಮ್ಸ್. 10mನಿಂದ 5m ಅನ್ನು ಮೈನಸ್ ಮಾಡಿದರೆ ನಮಗೆ ಸಿಗುವಂಥದ್ದು 5m.
ನೆಕ್ಸ್ಟ್ ನಮಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ನೋಡಿ, 6x + 4y + 2x - 2y. ಸೊ ಇಲ್ಲಿ ನೋಡಿ ನಮಗೆ ನಮಗೆ ಚರಾಕ್ಷರ ಕಾಣಲಿಕ್ಕೆ ಸಿಗ್ತದೆ. ಎಕ್ಸ್ 6x ಇದೆ, ಇಲ್ಲಿ 2x ಇದೆ. ಸೊ ಇದನ್ನು ನಾನು ಇಲ್ಲಿ ಒಟ್ಟಿಗೆ ಬರೆದಿದ್ದೇನೆ 6x + 2x. ಅದೇ ರೀತಿ 4y ಆ್ಯಂಡ್ -2y, ಈ ಲೈಕ್ ಟರ್ಮ್ಸನ್ನು ನಾನು ಒಟ್ಟಿಗೆ ಬರೆದಿದ್ದೇನೆ 4y - 2y. ಸೊ ಲೈಕ್ ಟರ್ಮ್ಸನ್ನು ನಾವು ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಮಾಡ್ಬೋದಲ್ವಾ. 6x + 2x ನಮಗೆ 8x ಸಿಗ್ತದೆ. ಅದೇ ರೀತಿ 4y - 2y ಮಾಡಿದರೆ 2y ಸಿಗ್ತದೆ. ಓಕೆ, ಸೊ ಇದಿಷ್ಟು ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಬಗ್ಗೆ ಇಲ್ಲಿ ತಿಳಿಸಿದ್ದೇನೆ. ನೆಕ್ಸ್ಟ್ ನೋಡಿ, ದ ಜನರಲ್ ಆಲ್ಜಿಬ್ರಿಕ್ ಫಾರ್ಮುಲಾಸ್ ವಿ ಯೂಸ್ ಟು ಸಾಲ್ವ್ ದ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವೇಷನ್ಸ್ ಆರ್. ಸೊ ನಮಗೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಥವಾ ಈಕ್ವೇಷನ್ನ ಸಾಲ್ವ್ ಮಾಡಲಿಕ್ಕೆ ಕೆಲವೊಂದು ಫಾರ್ಮುಲಾಗಳಿದೆ. ಆ ಫಾರ್ಮುಲಾಗಳನ್ನು ಜಸ್ಟ್ ಇಲ್ಲಿ ನಿಮಗೊಂದು ಸಲ ತೋರಿಸ್ತಾ ಇದ್ದೇನೆ. ನೀವು ಇದನ್ನು ಬೈ ಹಾರ್ಟ್ ಮಾಡಿಕೊಂಡ್ರೆ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಇದು ನಿಮ್ಗೆ ಗೊತ್ತಿರ್ಬೋದು, ಜಸ್ಟ್ ಇದನ್ನು ಬೈ ಹಾರ್ಟ್ ಮಾಡಿಕೊಳ್ಳಿ. ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ನಿಮಗೇನಾದರೂ ಅಗತ್ಯ ಇದೆ ಅಂತ ಹೇಳಿದರೆ ನನಗೊಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಜಸ್ಟ್ ಒಂದು ಸಲ ಫಾರ್ಮುಲಾಸನ್ನು ನೋಡಿ. a + b² = a² + 2ab + b². a - b² = a² - 2ab + b². ಅದೇ ರೀತಿ ಇನ್ನು ಕೆಲವು ಫಾರ್ಮುಲಾಸ್ ಇದೆ, ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಇದನ್ನು ನೀವು ಬೈ ಹಾರ್ಟ್ ಮಾಡಿದ್ದೀರಿ ಅಂತಾದರೆ ನಿಮಗೆ ಈಸಿಯಾಗಿ ಕೆಲವೊಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಇದಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೇನು ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.